ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಆಲೂ ಮಟರ್ ಗೋಬಿ ಅಂತ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಫಸ್ಟೇ ಫ್ರೈ ಮಾಡ್ಕೊಂಡು ಆಮೇಲೆ ಮಾಡೋದು ಇದು ಕರಿ. ನಿಜವಾಗ್ಲೂ ತುಂಬ ಟೇಸ್ಟಾಗಿರ್ತೈತೆ. ನಾನಂದರೆ ಒಂದು ಸ್ಪೂನ್ ಫಸ್ಟೇ ಮಾಡ್ತಾಯಿರೋದು ತಿಂದು ನೋಡಿದೆ, ಚೆನ್ನಾಗಿತ್ತು. ನಿಜವಾಗ್ಲೂ ಹೇಳ್ತಾಯಿದ್ದೀನಿ. ಇದು ಪೂರಿಗೆ, ಚಪಾತಿಗೆ, ಅನ್ನಕ್ಕೆಲ್ಲ ತುಂಬ ಸೂಪರಾಗಿರ್ತೈತೆ. ಮಾಡಿ ನೋಡಿ. ಚಿಕನ್ನು ಮಟನ್ ಎಲ್ಲ ಬಿಟ್ಬಿಡ್ತೀರಾ, ಇದ್ರ ಮುಂದೆ ಏನೂ ಇಲ್ಲ. ವೆಜ್ ಅಷ್ಟು ಚೆನ್ನಾಗಿರ್ತೈತೆ. ಆಮೇಲೆ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಮತ್ತು ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಗೆ ಮಾಡ್ತೀನಿ ಅಂತೇಳಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಡಾಬಾ ಸ್ಟೈಲ್ ಗೋಬಿ ಆಲೂ ಮಟರ್ ಫ್ರೈ ಮಾಡ್ತೀನಿ ನೋಡಿ. ಇದು ನಾನು ಒಂದು ಗೋಬಿ ತಗೊಂಡು ಸ್ವಲ್ಪ ಅರಿಶಿನ ಹಾಕಿ ಬಿಸಿನೀರೊಳಗಡೆ ಸ್ವಲ್ಪ ಉಪ್ಪು ಹಾಕಿ ನಾನು ಈ ರೀತಿ ನೆನೆಸಿಟ್ಟಿದ್ನಿ. ಇದನ್ನ ಈಗ ನಾನು ಸೋರಿಸ್ಕೊತೀನಿ. ಒಂದು ಆಲೂಗಡ್ಡೆ, ದಪ್ಪ ಆಲೂಗಡ್ಡೆನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಿಸಿನೀರಿಂದ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ. ಈ ಗೋಬಿನ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಬೇಕು. ಹಾಗಾಗಿ ಸ್ವಲ್ಪ ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಸ್ವಲ್ಪ ಅರಿಶಿನ ಹಾಕ್ಕೊತೀನಿ, ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊತೀನಿ, ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊತೀನಿ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊತೀನಿ, ಒಂದು 4 ಸ್ಪೂನು ಕಡಲೆ ಹಸಿಟ್ಟು ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಅದೆಲ್ಲ ನೀರೆಲ್ಲ ಹಾಕಬಾರ್ದು. ಇದರೊಳಗಡೆ ನೀರು ಇರ್ತೈತಲ್ಲ, ನಾವು ಬಿಸಿ ನೀರಿಂದ ತೆಗ್ದಿರೋದ್ರಿಂದ ಇದೇನೇ ಮಸಾಲೆ ಸಾಕಿದ್ದಕ್ಕೆ, ಅಂದರೆ ನೀರು ಸಾಕಿದ್ದಕ್ಕೆ ಸ್ವಲ್ಪ ಹೊತ್ತು ಇದನ್ನ ಹೀಗೆ ಇಡೋಣ. ಎಲ್ಲ ಹೊಂದ್ಕೊಂಡಿದೆ. ಇನ್ನೂ ಸ್ವಲ್ಪ ಹಾಗೆ ಒಂದು 10 ನಿಮಿಷ ಹಾಗೆ ಇಡೋಣ. ಒಂದು ಸಣ್ಣದಾಗಿ ಮಿಕ್ಸಿಯೊಳಗೆ ಮಸಾಲೆ ರುಬ್ಕೊಂಬಿಡೋಣ. ಶುಂಠಿ 1.5 ಇಂಚಷ್ಟು ಹಾಕಿದ್ದೀನಿ. 1 ಇಡೀ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. 3 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ತರಿಯಾಗಿ ಬೀಸ್ಕೊಳ್ಳೋಣ. ನೋಡಿ, ಇಷ್ಟು ತರಿಯಾಗಿ ರುಬ್ಕೊಬೇಕು, ನುಣ್ಣಗೆ ರುಬ್ಕೊಬಾರ್ದು. 3 ಟೊಮಾಟೊ ತೊಗೊಂಡ್ಬಿಟ್ಟು ನಾನು ಈ ಥರ ತುರ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕಿಲ್ಲ, ಕೈಯೊಳಗೆ ಹಾಗೆ ತುರ್ಕೊಂಡಿದ್ದೀನಿ ನೋಡಿ. ಈಗ ನೋಡಿ ಎಲ್ಲ ಚೆನ್ನಾಗೆ ಇದಾಗಿದೆ, ಮಸಾಲೆ ಎಲ್ಲ ಇಟ್ಕೊಂಡಿದೆ. ಈಗ ನಾವು ಎಣ್ಣೆಗೆ ಹಾಕ್ಕೊಳ್ಳೋಣ. ನೋಡಿ, ಈ ಸೈಜ್ ಇರಲಿ, ದಪ್ಪಗೆ ಚೆನ್ನಾಗಿರ್ತೈತೆ. ನಾನು ಒಂದು ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಉರಿಲಿಕ್ಕೆ ಸಾಕು, ಜಾಸ್ತಿ ಹಾಕ್ಕೊಳಲ್ಲ. ಎಣ್ಣೆ ಬಿಸಿಯಾಗಿದೆ. ಈಗ ಆಲೂಗಡ್ಡೆ ಹಾಕ್ಕೊಂಬಿಡೋಣ. ಉದ್ದುದಕ್ಕೆ ಒಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದು ಅದು ಹಾಕ್ಕೊತೀನಿ. ಸ್ವಲ್ಪ ಲೈಟಾಗಿ ಬೇಯ್ಕೊಂಡಿದ್ದು ಸಾಕಾಗಿರೋದು ತೆಕ್ಕೊಂಬಿಡೋಣ. ನೋಡಿ, ಎಲ್ಲ ತೆಕ್ಕೊಂಬಿಟ್ಟಿದ್ದೀನಿ. ಈಗ ಗೋಬಿ ಹಾಕ್ಕೊಂಬಿಡೋಣ. ಚೆನ್ನಾಗಿ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ತೆಕ್ಕೊಂಬಿಡ್ತೀನಿ. ಇದನ್ನ ತೆಕ್ಕೊಂಬಿಟ್ಟಿದ್ದೀನಿ ಗೋಬಿನ. ಇದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸಾಕು. ಒಂದು ಚಕ್ಕೆ, 1-2 ಲವಂಗ, 2 ಏಲಕ್ಕಿ, 1 ಸ್ಟಾರು, 1 ಎಲೆ ಹಾಕ್ಕೊತೀನಿ. ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಬಿಡೋಣ. ಈಗ ಈರುಳ್ಳಿ, ನಾನು ದೊಡ್ಡ ಈರುಳ್ಳಿನ 2 ಕಟ್ ಮಾಡಿ ಇಟ್ಟಿದ್ದೆ, ಅದು ಹಾಕ್ಕೊತೀನಿ. ಈ ಕರಿನ ನೀವು ಗೋಬಿ ಆಲೂ ಮಟರ್ ಗೋಬಿ ಫ್ರೈನ ನೀವು ತಿಂದುಬಿಟ್ರೆ, ನಿಜವಾಗಿ ಹೇಳ್ತೀನಿ, ನೀವು ನಾನ್ ವೆಜ್ ತಿನ್ನೋದೇ ಬಿಟ್ಕೊಡ್ತೀರ, ಅಷ್ಟು ಚೆನ್ನಾಗಿರ್ತೈತೆ ಇದು. ನಾವು ಕೆಲವೆಲ್ಲ ಮನೆ ಒಳಗಡೆ ರೆಸ್ಟೋರೆಂಟ್ ಥರ ಡಾಬಾದೊಳಗೆಲ್ಲ ಸಿಕ್ಕಂಥದ್ದು ನಾವು ಮನೆಗೆ ಮಾಡ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರ್ತೈತೆ ಇಂಥ ಕರಿಗಳೆಲ್ಲ. ಇದು ಚೆನ್ನಾಗೆ ಬೇಯಲಿ ಈರುಳ್ಳಿ. ಆಮೇಲೆ ಏನು ಮಸಾಲೆ ಹಾಕೋ ತೋರಿಸ್ತೀನಿ ನೋಡಿ. ಒಂದು ಬಟ್ಲೊಳಗಡೆ ನಾವು ಮೊಸರು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊತೀನಿ. 1 ಸ್ಪೂನು ಖಾರದ ಒಣಮೆಣ್ಸಿನ ಪುಡಿ ಹಾಕ್ಕೊತೀನಿ. 1 ಸ್ಪೂನು ಕಲರ್ ಮೆಣಸಿನ ಪುಡಿ, ಅಂದರೆ ಬೇಡಿಗೆ ಮೆಣಸಿನ ಪುಡಿ ಹಾಕ್ಕೊತೀನಿ. 1.5 ಸ್ಪೂನಷ್ಟು ನಾವು ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊತೀನಿ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಒಂದು 4 ಸ್ಪೂನಷ್ಟು ಮೊಸರು ಹಾಕ್ಕೊಂಬಿಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ರುಬ್ಬಿಟ್ಟಿದ್ನಲ್ಲ
ಆ ಪೇಸ್ಟ್ ಹಾಕ್ಕೊಂಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ಗಂಟ ಇದನ್ನ ನಾವು ಕಡಿಮೆ ಉರಿಯೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಹೋಗಿದೆ. ಇವಾಗ ನಾವು ಮೊಸರು ಎಲ್ಲ ಒಣಮೆಣ್ಸಿನ ಅದೇ ಡ್ರೈ ಮಸಾಲೆಲ್ಲ ಹಾಕ್ಕೊಂಡಿದ್ದೀವಲ್ಲ ಅದ್ರದ್ದು ಹಾಕ್ಕೊಂಬಿಡೋಣ. ಗ್ಯಾಸು ತುಂಬಾ ಸ್ಲೋ ಇಟ್ಕೊಂಬಿಡೋಣ. ಆಚೆ ಈಚೆಲ್ಲ ಎಣ್ಣೆ ಬಿಡಬೇಕು. ಅದು ಗಂಟ ಇದನ್ನ ನಾವು ಸ್ಲೋ ಒಳಗೇ ಬೇಯಿಸ್ಕೊಳ್ಳೋಣ. ನೋಡಿ ಎಣ್ಣೆಲ್ಲ ಚೆನ್ನಾಗಿ ಬಿಟ್ಟಿದೆ, ಸೈಡೆಲ್ಲ ಎಣ್ಣೆ ಬಿಟ್ಟಿದೆ. ಈಗ ಆ ಟೊಮೊಟೊ ಹಾಕ್ಕೊಂಬಿಡೋಣ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಅಷ್ಟೇ, ಟೊಮೊಟೊ ಚೆನ್ನಾಗಿ ಬೇಯಬೇಕು. ಹಸಿ ವಾಸನೆ ಹೋಗೋ ಗಂಟ ಟೊಮೊಟೊನೂ ಚೆನ್ನಾಗೆ ಬೇಯಿಸ್ಕೊಂಬಿಡೋಣ. ಬೇಯಿಸಿಟ್ಟಿದ್ದ ಬಟಾಣಿ ಒಂದು ಅರ್ಧ ಕಪ್ ಹಾಕ್ಕೊತೀನಿ. ಆಲೂಗಡ್ಡೆ ಫ್ರೈ ಮಾಡಿಟ್ಟಿರೋದು ಅದು ಹಾಕ್ಕೊತೀನಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ ಬೆಂದು ಚೆನ್ನಾಗಿ ಆ ಕಡೆ ಎಲ್ಲ ಎಣ್ಣೆ ಬಿಟ್ಟಿದೆ. ಈಗ ಗೋಬಿ ಫ್ರೈ ಮಾಡಿಟ್ಟಿದ್ದೀವಲ್ಲ ಅದು ಹಾಕ್ಕೊತೀನಿ. ಆವಾಗಲೇ ಉಪ್ಪು ಹಾಕಿದ್ದೀನಿ, ನೋಡ್ಕೊಂಡು ಹಾಕಿ. ಉಪ್ಪು ಎಷ್ಟು ಬೇಕಷ್ಟು ರುಚಿಗೆ ಹಾಕ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೇನು ತಿನ್ಬೋದು, ಇದು ಅಷ್ಟು ಚೆನ್ನಾಗಿರ್ತೈತೆ. ಚಪಾತಿಗಾಗಲಿ, ಸುಕ್ಕ ಚಪಾತಿಗೆ, ನಾನ್ಗೆ, ಪರೋಟಾಗೆ ಮತ್ತು ರೈಸ್ಗೆ ಎಲ್ಲದಕ್ಕೂ ಸಖತ್ತಾಗಿರ್ತೈತೆ ನೋಡ್ರಿ. ಇದು ಒಂದು ಸತಿ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗ್ತೈತೆ. ಆಮೇಲೆ ಬೇಕಾದರೆ ಲೈಕ್ ಮಾಡಿ. ನಾನು ಅದೇ ಫಸ್ಟ್ ನಿಂತ ಹೇಳೋದು ನಿಮಗೆ. ಈಗ ಎಲ್ಲ ಕಡೆ ಮಸಾಲೆ ಹೊಂದ್ಕೊಬೇಕಲ್ಲ, ಹಾಗಾಗಿ ನಾವೊಂದು ಆವಾಗಲೇ ಈ ಮಸಾಲೆದೇನೆ ನೀರು ಇದೆ ಸ್ವಲ್ಪ ಹಾಕ್ತೀನಿ. ಇಷ್ಟು ನೀರು ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಒಂದು 10 ನಿಮಿಷ ಇದನ್ನ ಮುಚ್ಚಿಟ್ಟು ಬೇಯಿಸೋಣ. ಮಧ್ಯದೊಳಗಡೆ ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಬಿಡೋಣ. ಸ್ವಲ್ಪ ಕಸ್ತೂರಿ ಮೆಥಿ ಈ ಥರ ಇದು ಮಾಡಿ ಕೈಯಿಂದ ಹಾಕೋಣ. ಅಂದರೆ ಕೈಯಿಂದ ಮ್ಯಾಶ್ ಮಾಡಿ ಹಾಕೋಣ ಅಂದೆ. ಈಗ ಇನ್ನೊಂದು ಸತಿ ಮಿಕ್ಸ್ ಮಾಡಿ ಬಿಡೋಣ. ನಿಮಗೆ ಸಾಕು ಅಂದರೆ ಇವಾಗಲೇ ಇಳಿಸ್ಕೊಬೋದು, ಇಲ್ಲಾಂದರೆ ಇನ್ನೂ ಸ್ವಲ್ಪ ಗಟ್ಟಿ ಆಗಲಿ ಅಂದರೆ ಮಾಡ್ಕೊಬೋದು. ನನಗೆ ಇನ್ನೊಂದು ಚೂರು ಗಟ್ಟಿ ಆಗಲಿ ಅಂತ ಇದ್ದೀನಿ. ಒಂದೇ ಒಂದು ಸೆಕೆಂಡಿನೂ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಏನಾಗಿದೆ ಅಂತೇಳಿ. ನೋಡಿದ್ರಲ್ಲ, ಈಗ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ. ಆಲೂ ಗೋಬಿ ಮಟರ್ ಫ್ರೈ ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿದೆಯಾ ನಾನು ಮಾಡಿದ್ದು. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಫಸ್ಟ್ ಟೈಮ್ ಏನಾನ ನಾನು ವೀಡಿಯೋ ನೋಡ್ತಿದ್ರೆ, ನಿಮ್ಗೆ ಇಷ್ಟ ಆದರೆ ಫಸ್ಟ್ ನೀವು ನೋಡಿ ವೀಡಿಯೋ, ಆಮೇಲೆ ನಾನು ಲೈಕ್ ಕೊಡಿ, ಆಮೇಲೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ. ಬಾಯ್.